ಮಹಾಲಕ್ಷ್ಮಿ ಮತ್ತು ರಾಜಾತಿ ಎಂಬ ಗೆಳತಿಯರು ಸಿನಿಮಾಕ್ಕೆ ಹೋದರು. ಮಧ್ಯಂತರದ ಬಳಿಕ ಮಹಾಲಕ್ಷ್ಮಿಗೆ ಹೊರಗೆ ಹೋಗಬೇಕಾದ ಅವಸರವಾಯಿತು. ಗೆಳತಿಯನ್ನು ತನ್ನೊಡನೆ ಬರಲು ಕರೆದಳು ಮಹಾಲಕ್ಷ್ಮಿ. ಆದರೆ ಚಿತ್ರವನ್ನು ನೋಡುವ ಸ್ವಾರಸ್ಯದಲ್ಲಿ ರಾಜಾತಿ ತನ್ನ ಜಾಗವನ್ನು ಬಿಟ್ಟು ಕದಲಲಿಲ್ಲ. ತುಸು ಸಮಯಕ್ಕೆಲ್ಲ ಚಿತ್ರಮಂದಿರದಲ್ಲಿ ಬೆಂಕಿ ಹತ್ತಿಕೊಂಡಿತು. ಸುದೈವಕ್ಕೆ ಹೊರಗೆ ಹೋದ ಮಹಾಲಕ್ಷ್ಮಿ ಬದುಕಿಕೊಂಡಳು. ಒಳಗೆ ಸಿಕ್ಕ ರಾಜಾತಿ ಸತ್ತಳು. ಸ್ವಲ್ಪ ಕಾಲದ ಹಿಂದೆ ತೂತುಕ್ಕುಡಿಯಲ್ಲಿ ನಡೆದ ಈ ದುರಂತದ ವಿವರಗಳನ್ನು ಪತ್ರಿಕೆಗಳಲ್ಲಿ ಓದಿ ವಿಧಿ ಹೇಗೆಲ್ಲ ತನ್ನ ಕೈಚಳಕ ತೋರಿಸುತ್ತೆ ಅಂತ ನೋಡಿದೆಯಾ ಎಂದಳು ನನ್ನ ಗೆಳತಿ. ನಾನು ಮೌನವಾಗಿ ಗೋಣು ಹಾಕಿದೆ. ಹಲವಾರು ವರ್ಷಗಳ ಅನುಭವದಲ್ಲಿ ನಾನು ನನ್ನ ಮನಸ್ಸಿನಲ್ಲಿ ನಿರ್ಧರಿಸಿ ಆಚರಣೆಗೆ ತಂದಿದ್ದ ಅಭಿಪ್ರಾಯಗಳಲ್ಲಿ ಹಲವು ಸಂಗತಿಗಳು ಬದಲಾಗ್ತವೆ. ಈಗ ಗೆಳತಿ ಅಂದ ಮಾತನ್ನು ಆಗ ಅಂದಿದ್ದರೆ ನಾನು ನನ್ನ ವೈದ್ಯ ವೃತ್ತಿಯನ್ನು ಪ್ರಾರಂಭಿಸಿದ ದಿನಗಳಲ್ಲಿ ಈ ಮಾತನ್ನು ಹೇಳಿದ್ದರೆ ನಾನ್ಸೆನ್ಸ್, ವಿಧಿಯಂತೆ ಹಾಗೊಂದಿದೆಯೇ, ಇವೆಲ್ಲ ಅನಿರೀಕ್ಷಿತ ಘಟನೆಗಳು ಎಂದು ವಿತಂಡವಾದ ಮಾಡುತ್ತಿದ್ದೆ. ಬಹಳ ವರ್ಷಗಳ ಹಿಂದೆ ಒಂದು ದಿನ ಬೆಳಗ್ಗೆ ಒಬ್ಬ ಬಸುರಿ ಹೆಣ್ಣು ತನ್ನನ್ನು ಕಾಣಲು ಬಂದಿದ್ದಳು. ತುಂಬು ದೇಹ, 8 ತಿಂಗಳು ತುಂಬಿತ್ತು. ಬೇರೆ ಊರಿನಿಂದ ಬಂದವಳೆಂದು ಮಾತಿನಿಂದ ಗ್ರಹಿಸಿದೆ. ಸಿಂಗಪುರದಿಂದ ಬಂದಿದ್ದಳು. ಹೆರಿಗೆಗೆ ಸಿಂಗಪುರದಿಂದ ಇಲ್ಲಿಗೆ ಬರಬೇಕೇ, ಒಬ್ಬಳೇ ಎಂದೆ. ಅದು ದಿನ ತುಂಬಿದ ದಿನಗಳಲ್ಲಿ ಪ್ರಯಾಣ ಮಾಡಿದುದು ತಪ್ಪು. ಬಂಧು ವರ್ಗದವರನ್ನು ನೋಡಿಕೊಂಡು ಹೋಗಲು ಬಂದೆ ಎಂದಳು. ಆಕೆ ಆಧುನಿಕ ರೀತಿಯಲ್ಲಿ ಸೀರೆಯನ್ನು ಉಟ್ಟಿದ್ದಳು. ಹಿಡಿದಿದ್ದ ಕೈಚೀಲದಲ್ಲಿ ನೋಟಿನ ಕಂತೆಗಳು, ಮೈಮೇಲೆ ಆಭರಣಗಳು. ವಿದೇಶದಲ್ಲಿ ಸುಖವಾಗಿರುವಳೆಂದು ಗ್ರಹಿಸಿದೆ. ಆಕೆಯನ್ನು ಅವಳ ವಾರಗಿತ್ತಿ ಕರೆದುಕೊಂಡು ಬಂದಿದ್ದಳು. ಬಸುರಿ ಹೆಂಗಸನ್ನು ಪರೀಕ್ಷಿಸಿದ ನಾನು ಜತೆಗೆ ಬಂದವಳೊಡನೆ ಏಕಾಂತದಲ್ಲಿ ಮೈಯಲ್ಲಿ ನೀರು ತುಂಬಿದೆ. ರಕ್ತದ ಒತ್ತಡ ವಿಪರೀತವಾಗಿದೆ. ಇನ್ನೂ ಹಲವು ಬಗೆಯ ದೇಹ ಬಾಧೆಗಳಿವೆ. ಸಾಲದುದಕ್ಕೆ ದಿನ ತುಂಬಿದೆ. ಈ ಪರಿಸ್ಥಿತಿಯಲ್ಲಿ ಈಕೆ ಒಬ್ಬಳೇ ಹೋಗಬಾರದು. ಅವಸರವಾಗಿ ಆಸ್ಪತ್ರೆಗೆ ಸೇರಿಸಿ ಎಂದೆ. ಮನೆಯಲ್ಲಿ ಹೆರಿಗೆ ಆಗಲಿ, ನೀವೇ ನೋಡಿಕೊಳ್ಳಿ ಎಂದು ಅವಳು ಕೇಳಿಕೊಂಡಳು. ಜೊತೆಗೆ ಫೀಸು ಎಷ್ಟು ಬೇಕಾದರೂ ಕೊಡ್ತೀನಿ. ಆಸ್ಪತ್ರೆ ಅಂದರೆ ನನಗೆ ಅಲರ್ಜಿ ಅಂದಳು ಆ ವಿದೇಶಿ ಹೆಣ್ಣು. ಈ ವಿಚಾರ ಫೀಸಿನದಲ್ಲ, ನಿಮ್ಮ ಆರೋಗ್ಯದ ಪ್ರಶ್ನೆ. ನುರಿತ ವೈದ್ಯರ ನೇತೃತ್ವದಲ್ಲಿ ನಡೆಯುವ ನರ್ಸಿಂಗ್ ಹೋಮಿಗೆ ನಿಮ್ಮನ್ನು ಸೇರಿಸುತ್ತೇನೆ. ಖಂಡಿತ ನೀವು ಆಸ್ಪತ್ರೆಯಲ್ಲೇ ಇರಬೇಕು, ಇಲ್ಲದಿದ್ದರೆ ಎಂದೆ. ಹೆಸರಾಂತ ನರ್ಸಿಂಗ್ ಹೋಮಿನಲ್ಲಿ ಆಕೆಯನ್ನು ಸೇರಿಸಿದೆವು. ನಾನು ನಿರೀಕ್ಷಿಸಿದ್ದಂತೆ ಕೆಲವೇ ದಿನಗಳಲ್ಲಿ ಆಕೆಯ ದೇಹಸ್ಥಿತಿ ಉಲ್ಬಣಗೊಂಡಿತು. ತಾಯಿ ಮಗುವನ್ನು ಕಾಪಾಡಲು ಸಿಸೇರಿಯನ್ ಚಿಕಿತ್ಸೆ ಮಾಡಬೇಕಾಯಿತು. ನನಗೆ ಹೇಳಿ ಕಳುಹಿಸಿದ್ದರಿಂದ ನಾನು ಧಾವಿಸಿದೆ. ದಿನವಾಗಿಲ್ಲದಿದ್ದರಿಂದ ಕೊರೆ ಪ್ರಸವವಾಯಿತು. ಮಗು ಚೆನ್ನಾಗಿತ್ತು, ಆರೋಗ್ಯವಾಗಿತ್ತು. ಹೆಣ್ಣು ಮಗು. ಮಗುವನ್ನು ಎತ್ತಿಕೊಂಡು ನಾವು ಸಂತೋಷಪಟ್ಟೆವು. ತಾಯಿಗೆ ಸ್ಮರಣೆ ಬಂದ ಮೇಲೆ ಜ್ವರ ಕಾಣಿಸಿಕೊಂಡಿತು. ಜ್ವರ ತಾಪದಲ್ಲಿ ಬಾಯಿಗೆ ಬಂದಂತೆ ಬಡಬಡಿಸುತ್ತಿದ್ದಳು. ಮಗುವನ್ನು ಎತ್ತಿಕೊಳ್ಳಲು ಆಕೆಗೆ ಅವಕಾಶವೇ ಇರಲಿಲ್ಲ. ಒಂದಾದ ಮೇಲೊಂದರಂತೆ ಬಗೆಬಗೆಯ ನೋವುಗಳು ಪ್ರಾರಂಭವಾಗಲು ಆಕೆಯ ಪತಿಯನ್ನು ಕೂಡಲೇ ಬರಮಾಡಬೇಕೆಂದು ವೈದ್ಯರು ಹೇಳಿಬಿಟ್ಟರು. ತಾರುಗಳು, ಕೇಬಲ್ಗಳು ಧಾವಿಸಿದವು. ನೆಂಟರಿಷ್ಟರು ಹತಾಶರಾದರು. ನನ್ನ ಹೃದಯದಲ್ಲಿ ಕಳವಳ. ದಿನವೂ ನರ್ಸಿಂಗ್ ಹೋಮಿಗೆ ಹೋಗಿ ಬರುತ್ತಿದ್ದೆ. ಆಕೆಯ ಪತಿ ತಡಮಾಡದೆ 2 ದಿನಗಳಲ್ಲಿ ಬಂದರು. ತಮ್ಮ ಪ್ರಿಯ ಮಡದಿಯನ್ನು ಕಾಣಲು ಅವರು ನರ್ಸಿಂಗ್ ಹೋಮ್ ಮುಟ್ಟುವಷ್ಟರಲ್ಲಿ ಸಾವು ಆಕೆಯನ್ನು ಆಹ್ವಾನಿಸಿತ್ತು. ತಾಯ್ನಾಡಿನಲ್ಲಿ ತನ್ನ ಬಂಧು ಮಿತ್ರರನ್ನು ಕಾಣಲು ಬಂದಾಕೆಗೆ ಇಂಥ ಅಂತ್ಯ ಬರಬೇಕಿತ್ತೆ. ಕರ್ಮ ದಿನಗಳು ಪ್ರಾರಂಭವಾದವು. ಸ್ಮಶಾನಕ್ಕೆ ಹೋಗಿ ವಾಪಸ್ಸು ಬರುವಾಗ ಮೃತಳ ಪತಿಗೆ ಹೃದಯಾಘಾತವಾಯಿತು. ಕುಸಿದು ಬಿದ್ದವರು ಮತ್ತೆ ಮೇಲೇಳಲಿಲ್ಲ. ಬಂಧುವರ್ಗದವರಿಗೆಲ್ಲ ಹೊಡೆತದ ಮೇಲೆ ಹೊಡೆತ. ನಾನು ಕುಸಿದು ಹೋದೆ. ಹುಟ್ಟಿದ ಕೆಲವೇ ದಿನಗಳಲ್ಲಿ ತಾಯಿ ತಂದೆಯನ್ನು ಕಳೆದುಕೊಂಡ ಮಗುವಿನ ಭವಿಷ್ಯ. ವಿದೇಶದಲ್ಲಿ ಬೇಕಾದಷ್ಟು ಆಸ್ತಿ ಇತ್ತು, ಆದರೆ ಅದನ್ನು ತರುವಂತಿಲ್ಲ. ಹೆತ್ತವರಿಲ್ಲದೆ ಬಂಧುಗಳ ಆಶ್ರಯದಲ್ಲಿ
ಅನಾಥೆಯಾಗಿ ಬದುಕಬೇಕಾಗಿ ಬಂದ ಮಗುವಿನ ಮುಖವನ್ನು ಕಂಡಾಗ ನನಗಾದ ಸಂಕಟ ವಿವರಿಸಲಾಗುವುದಿಲ್ಲ. ಅದೇ ಮೊದಲಿಗೆ ಒಂದು ಸತ್ಯದ ಅರಿವಾಯಿತು ನನಗೆ. ವೈದ್ಯರು ಕೆಲವು ಸಾಮಾನ್ಯ ಬಗೆಯ ರೋಗಗಳನ್ನು ತಾವು ಪಡೆದುಕೊಂಡಿರುವ ವಿದ್ಯೆಯ ಜ್ಞಾನದಿಂದ ಗುಣಪಡಿಸಬಲ್ಲರು. ಕೆಲವು ಕಾಯಿಲೆಗಳನ್ನು ವಾಸಿ ಮಾಡಲು ಹೊಸ ಔಷಧಗಳನ್ನು ಕಂಡುಹಿಡಿಯಲಾಗುತ್ತಿದೆ, ನಿಜ. ವೈಜ್ಞಾನಿಕ ಜ್ಞಾನ ಬೆಳೆಯುತ್ತಿದೆ. ಆದರೆ ಯಾರಿಂದಲೂ ದೇಹಕ್ಕೆ ಚಿರಂಜೀವಿ ತತ್ವವನ್ನು ತಂದುಕೊಡಬಲ್ಲ ಔಷಧಿಯನ್ನು ಕಂಡುಹಿಡಿಯಲಾಗಿಲ್ಲ. ಮೇಧಾವಿ ವೈದ್ಯರ ಕೈಗೆ ಎಟುಕದ ಕೆಲವು ಘಟನೆಗಳು ನಡೆದು ಹೋಗುತ್ತವೆ. ಸಾವು ಜಯಭೇರಿ ಹೊಡೆದು ಬಿಡುತ್ತದೆ. ನಿನ್ನೆಯವರೆಗೆ ಸುಖವಾಗಿದ್ದವರು ಇಂದು ಅನಾಥರಾಗಿ ರಸ್ತೆಯ ಬದಿಯಲ್ಲಿ ನಿಲ್ಲುವಂತಾಗಿ ಬಿಡುತ್ತದೆ. ಹೀಗೇಕೆ? ಇದೇ ವಿಧಿಯೇ? ಈ ಪ್ರಶ್ನೆಗೆ ನಾನಿನ್ನೂ ಉತ್ತರವನ್ನು ಕಂಡುಹಿಡಿಯುತ್ತಿದ್ದೇನೆ. ವಾರ್ಷಿಕ ರಜೆಯಲ್ಲಿ ಆಫ್ರಿಕಾದಿಂದ ತಾಯ್ನಾಡಿಗೆ ಬರುವುದು ನಾನು ಅಭ್ಯಾಸ ಮಾಡಿಕೊಂಡಿದ್ದೆ. ಹೀಗೆ ಬಂದ ಸಂದರ್ಭದಲ್ಲಿ ಒಮ್ಮೆ ಮುಂಬಯಿಯಿಂದ ಮದರಾಸಿಗೆ ಹೋಗಲು ವಿಮಾನದಲ್ಲಿ ಸ್ಥಳ ಸಿಗಲಿಲ್ಲ. ಆದ್ದರಿಂದ ಒಂದು ದಿನವನ್ನು ಮುಂಬಯಿಯಲ್ಲಿ ಕಳೆಯಬೇಕಾಗಿ ಬಂತು. ಪಂಚತಾರಾ ಹೋಟೆಲ್ ಆದರೂ ಸ್ವಾಗತದ ಹಾಲಿನಲ್ಲಿ ಬರು ಹೋಗುವವರನ್ನು ನೋಡುತ್ತಾ ಕುಳಿತು ಬೇಸರ ಬಂತು. ಆಗ ನೆನಪಾಯಿತು, ಪರಿಚಿತ ಮಿತ್ರರೊಬ್ಬರು ತಮ್ಮ ಸಂಸಾರದೊಡನೆ ಮುಂಬಯಿಯಲ್ಲಿ ವಾಸಿಸುತ್ತಿದ್ದರು. ದೂರವಾಣಿಯಲ್ಲಿ ಸಂಪರ್ಕ ಪಡೆದೆ. ಮಿತ್ರರು ಬಂದು ನನ್ನನ್ನು ತಮ್ಮ ಮನೆಗೆ ಭೋಜನಕ್ಕೆ ಕರೆದುಕೊಂಡು ಹೋದರು. ಔತಣಕ್ಕೆ ಏರ್ಪಾಟು ಮಾಡಿದ್ದರು. ಅದರಲ್ಲಿ ಭಾಗವಹಿಸಲು ಒಂದು ತರುಣ ದಂಪತಿಯೂ ಬಂದಿತ್ತು. ಊಟದ ನಂತರ ಹೊಸ ಜೋಡಿಯ ಪರಿಚಯವಾಯಿತು. ನನಗೆ ನೀವು ಗೊತ್ತು, ಎದುರಿಗೆ ನೋಡಿಲ್ಲ ಅಷ್ಟೇ ಎಂದು ಹೇಳಿದ ಆ ಹುಡುಗಿ ಭಾವನಾ. ವಶವಾದವಳಂತೆ ನನ್ನ ಮಗ್ಗುಲಲ್ಲೇ ಬಂದು ಕುಳಿತುಕೊಂಡಳು. ಅವಳ ವಯಸ್ಸು 20 ಇರಬಹುದು. ಕೇದಿಗೆ ಬಣ್ಣ, ಅಗಲವಾದ ಕಣ್ಣುಗಳು, ಅಂಥ ಗಾತ್ರವಲ್ಲದ ದೇಹ. ಎಲ್ಲಿ ನೋಡಿದ್ದೇನೆ ಎಂದು ಚಿಂತಿಸಿದೆ. ಅವಳಿಗೆ ಲಗ್ನವಾಗಿ ಕೆಲವೇ ತಿಂಗಳಾಗಿದ್ದವು. ಅವಳ ಗಂಡನು ಮುಂಬಯಿಯಲ್ಲಿ ಕೆಲಸ ಮಾಡುತ್ತಿದ್ದ. ನಮ್ಮ ಮಿತ್ರರ ಆಫೀಸಿನಲ್ಲಿ ಪರಿಚಿತನಾದವನು. ಆ ಸ್ನೇಹದಲ್ಲಿ ಅವರು ಬಂದಿದ್ದರು. ನಮ್ಮ ತಾಯಿ ಹೃದ್ರೋಗಿ. ನೀವೇ ಆಕೆಯ ಹೆರಿಗೆ ಮಾಡಿಸಿದರಂತೆ. ಆಗ ಹುಟ್ಟಿದವಳೇ ನಾನು ಎಂದಾಗ ಅವಳ ಕಂಠ ಗದ್ಗದಿತವಾಗಿತ್ತು. ನನ್ನ ಬಳಿ ಬಂದವರಲ್ಲಿ ಕೆಲವು ಹೃದ್ರೋಗಿಗಳಿದ್ದರು. ಯಾರಿರಬಹುದು? ನಡುವೆ ಹಲವಾರು ವರ್ಷಗಳು ಉರುಳಿವೆ. ನೆನಪಿಗೆ ಬರಲಿಲ್ಲ. ನನ್ನ ತಾಯಿಯ ಹೆಸರು, ಅವರಿದ್ದ ವಿಳಾಸ, ವರ್ಷ, ತಾರೀಕು ಎಲ್ಲವನ್ನೂ ಹೇಳಿ ಕೆಲವು ಮುಖ್ಯ ಘಟನೆಗಳನ್ನು ಆಕೆ ನೆನಪಿಸಿದಾಗ ಹೃದಯದಾಳದಲ್ಲಿ ಹುದುಗಿದ್ದ ನೆನಪು ಮೆಲ್ಲನೆ ಗರಿಯೊಡೆಯಿತು. ಓಹೋ, ಈಗ ನೆನಪಿಗೆ ಬರುತ್ತಿದೆ ಎಂದು ನಾನು ಆ ಹೆಣ್ಣನ್ನು ಪ್ರೀತಿಯಿಂದ ನೋಡಿದೆ. ಅವಳು ಹುಟ್ಟಿದಾಗ ಅವಳನ್ನು ಎತ್ತಿಕೊಂಡ ಸಂದರ್ಭದಲ್ಲಿ ಮೂಡಿದ್ದ ಭಾವನೆಗಳ ನೆನಪು ಹೃದಯವನ್ನು ಭಾರ ಮಾಡಿತು. ಆ ದಿನಗಳಲ್ಲಿ ನಾನು ಮಲಗುವುದಕ್ಕೆ ಮುಂಚೆ ಒಂದೇ ಚಿಂತೆಯಲ್ಲಿರುತ್ತಿದ್ದೆ. ನಾನು ಎತ್ತಿಕೊಂಡಿರುವ ಕೇಸುಗಳಲ್ಲಿ ಯಾವ ರೋಗಿಗೂ ಇಂದು ರಾತ್ರಿ ನೋವು ಕಾಣಿಸಿಕೊಳ್ಳಬಾರದು. ನನ್ನ ಕೈಲಿನ್ನೂ ನಿದ್ದೆ ಕೆಡಲು ಸಾಧ್ಯವಾಗುವುದಿಲ್ಲ. 3 ದಿನಗಳು ಸತತವಾಗಿ ಇಡೀ ರಾತ್ರಿ ಹೆರಿಗೆಯ ಕೇಸುಗಳನ್ನೇ ಗಮನಿಸಿದ್ದ ನಾನು ಸೋತು ಹೋಗಿದ್ದೆ. ನನ್ನನ್ನು ಮೀರಿ ಅಂದು ಸುಖನಿದ್ರೆಯಲ್ಲಿ ಲೀನಳಾಗಿದ್ದೆ. ಆಗ ಕರೆಗಂಟೆ ಸದ್ದು ಮಾಡಿತು. ಎಚ್ಚರವಾಯಿತು. ತಂದೆಯವರು ಕದವನ್ನು ತೆರೆದರು. ಬೇಗ ಬಂದು ಉಪಕರಿಸಬೇಕು, ಕಾರು ತಂದಿದ್ದೀನಿ ಎಂದು ಚಡಪಡಿಸುತ್ತಿದ್ದ ತರುಣ ನನಗೆ ಪರಿಚಿತರ ಮನೆಯವನು. ಅವನ ಅಕ್ಕ ತಾನು ಗರ್ಭಿಣಿಯಾಗಿದ್ದಾಗ ನನ್ನ ಬಳಿಗೆ ಬಂದಿದ್ದವಳು. ಪರೀಕ್ಷೆ ನಡೆಸಿದಾಗ ಅವಳಿಗೆ ಹೃದಯ ದೌರ್ಬಲ್ಯವಿರುವುದನ್ನು ಕಂಡು ಆತಂಕವಾಯಿತು. ಅವಳಿಗೆ ಮದುವೆ ಮಾಡಿದದೇ ತಪ್ಪು. ಅದರ ಮೇಲೆ ಅವಳಿಗೆ ತಾಯ್ತನ ಬಂದುದು ಇನ್ನೂ ತಪ್ಪು. ಅಂಥ ಪರಿಸ್ಥಿತಿಯಲ್ಲಿ ಅವಳನ್ನು ಎಚ್ಚರದಿಂದ ಆಸ್ಪತ್ರೆಯಲ್ಲಿ ನೋಡಿಕೊಳ್ಳಬೇಕು. ಮನೆಯಲ್ಲಿ ಹೆರಿಗೆಯಾಗುವುದು ದೊಡ್ಡ ತಪ್ಪಾಗುತ್ತದೆಂದು ಮೊದಲೇ ಎಚ್ಚರಿಸಿದ್ದೆ. ಮತ್ತೆ ಆ ಹುಡುಗಿ ಬಂದಿರಲಿಲ್ಲ. ನಾನು ಬರೆದ ಪತ್ರದ ಮೇಲೆ ಆಸ್ಪತ್ರೆಯಲ್ಲಿ ದಾಖಲಾಗಿರಬಹುದೆಂದು ಭಾವಿಸಿದ್ದೆ.
ಸೂಲಗಿತ್ತಿಯನ್ನು ಇಟ್ಟುಕೊಂಡು ಮನೆಯಲ್ಲಿ ಹೆರಿಗೆ ಮಾಡಿಸುವುದೆಂದು ಮನೆಯವರು ನಿರ್ಧರಿಸಿದ್ದರು. ಉಸಿರಾಡಲು ಕಷ್ಟಪಡುತ್ತಾ ನೋವು ತಿನ್ನುತ್ತಾ ಯಾತನೆ ಪಡುವುದನ್ನು ಕಂಡು ಅಂಜಿದ ಸೂಲಗಿತ್ತಿ ನನಗೆ ಹೇಳಿ ಕಳುಹಿಸಿದ್ದಳು. ಆಗುವುದಿಲ್ಲವೆಂದು ಹೇಳಲಾಗದೆ ಹೊರಗೆ ಹೊರಡುವ ಮುನ್ನ ನಮ್ಮ ತಂದೆಯವರೊಡನೆ ಸಮಾಲೋಚನೆ ನಡೆಸಿ ಅವರ ಸಲಹೆ ಪಡೆದುಕೊಂಡು ಹೊರಟೆ. ಮನೆಯಲ್ಲಿನ ಪರಿಸ್ಥಿತಿ ಶೋಚನೀಯವಾಗಿತ್ತು. ಸಂದಿಗ್ಧ ಸ್ಥಿತಿಯಲ್ಲಿ ಹೆರಿಗೆಯಾಗಬೇಕಾದುದರಿಂದ ಆ ಹೆಣ್ಣು ಮಗಳನ್ನು ನರ್ಸಿಂಗ್ ಹೋಮಿಗೆ ಕರೆದುಕೊಂಡು ಹೋಗಲಾಗಿಲ್ಲ. ಹೆರಿಗೆಯಾದ ಕೂಡಲೇ ಅವಳು ಸಾಯಬಹುದೆಂಬ ಅಂಜಿಕೆ. ನಾನು ಮುಟ್ಟಿದ ಕೇಸುಗಳಲ್ಲಿ ಯಾವುದೂ ಅಹಿತಕರವಾಗಿ ಮುಗಿದಿಲ್ಲ. ಅಂತಿರುವಾಗ ಈಕೆಗೇನಾದರೂ ಆದರೆ ನನ್ನ ಹೆಸರು ಸಾಯುವುದಲ್ಲ ಎಂದು ಅಂಜಿದೆ. ಲಕ್ಷಣವಂತ ಹೆಣ್ಣು ಮಗು ಜನಿಸಿತು. ಹೆರಿಗೆಯ ಕಷ್ಟದಲ್ಲಿ ಮುಖ ನೀಲಿಗಟ್ಟಿ ಉಸಿರಾಡಲಾಗದೆ ಹೃದಯ ದೌರ್ಬಲ್ಯದಿಂದ ಬಳಲುತ್ತಿದ್ದ ಆ ತಾಯಿಯನ್ನು ನಾನು ಮತ್ತು ದಾದಿ ಅಂದು ರಾತ್ರಿಯೆಲ್ಲ ಜೊತೆಗೆ ಇದ್ದು ಸೂಜಿ ಮದ್ದು ಕೊಟ್ಟು ನೋಡಿಕೊಂಡೆವು. ಇನ್ನಾದರೂ ಆ ಹೆಣ್ಣು ಮಗಳನ್ನು ಆಗಿಂದಾಗಲೇ ಒಂದು ನರ್ಸಿಂಗ್ ಹೋಮಿಗೆ ದಾಖಲು ಮಾಡಬೇಕೆಂದು ಬಲವಂತಪಡಿಸಿ ಅದಕ್ಕಾಗಿ ಒಂದು ಕಾಗದವನ್ನು ಬರೆದುಕೊಟ್ಟು ಅಲ್ಲಿಂದ ಹೊರಟೆವು. ಅವಳು ನರ್ಸಿಂಗ್ ಹೋಮಿಗೆ ಹೋಗಲಿಲ್ಲವೆಂದು ಹಿಂದಿನಿಂದ ಗೊತ್ತಾಯಿತು. ಕೆಲವು ದಿನಗಳ ಬಳಿಕ ಒಂದು ರಾತ್ರಿ ಆಕೆಯ ತಮ್ಮ ಮತ್ತೆ ಓಡಿ ಬಂದ. ಅಕ್ಕನಿಗೆ ಉಸಿರಾಡಲೂ ಆಗುತ್ತಿಲ್ಲವಂತೆ ಎಂದ. ನನಗೆ ತಾಳಲಾಗದ ಸಿಟ್ಟು. ಒಬ್ಬ ಹೆಣ್ಣು ಹಠ ಮಾಡುತ್ತಾಳೇನು? ಆದರೂ ಹೊರಟೆ. ಪರಿಸ್ಥಿತಿ ಹದಗೆಟ್ಟಿತ್ತು. ಅವಳನ್ನು ಮನೆಯಲ್ಲಿಟ್ಟುಕೊಂಡಿರುವುದು ತಪ್ಪು ಎಂದು ಬಲವಂತ ಮಾಡಿ ಅವಳನ್ನು ಆಗಿಂದಾಗಲೇ ನರ್ಸಿಂಗ್ ಹೋಮಿಗೆ ಕಳುಹಿಸಿ ಬಂದೆ. ಪಾಪ, ಅವಳು ವಾಪಸ್ಸು ಬರಲಿಲ್ಲ. ಕೈ ಮೀರಿದ್ದ ಕೇಸು, ಏನೂ ಮಾಡುವಂತಿಲ್ಲ. ಅಜ್ಜಿ ಎಲ್ಲವನ್ನೂ ಹೇಳಿದರು. ಅವರೇ ನನ್ನನ್ನು ಆಡಿಸಿ ಬೆಳೆಸಿದರು ಎಂದಳು. ಚಿಂತನೆ ತುಂಡಾಗಿ ಅವಳನ್ನು ನೋಡಿದೆ. ಜಾತಕವನ್ನು ನೋಡಿಸಿಯೇ ಅಮ್ಮನಿಗೆ ಮದುವೆ ಮಾಡಿದ್ದರಂತೆ. ಅದರ ಜೊತೆಗೆ ವೈದ್ಯ ಪರೀಕ್ಷೆಯನ್ನು ಮಾಡಿಸಿದ್ದರೆ? ಅವಳು ವಿಷಾದದಿಂದ ನಕ್ಕಳು. ನಾನು ಮೌನವಾಗಿ ನೋಡಿದೆ. ಕಲಿತವಳು, ಸಮಸ್ಯೆಯನ್ನು ವಿವಿಧ ಕೋನಗಳಿಂದ ವಿಮರ್ಶಿಸಬಲ್ಲವಳು. ಹಿರಿಯರು ನೋಡಿ ಜಾತಕದ ಹೊಂದಾಣಿಕೆಯಾದ ಮೇಲೆ ಮದುವೆ. ಆದರೆ ನನ್ನ ವಿಚಾರದಲ್ಲಿ ಒಂದು ವ್ಯತ್ಯಾಸ. ಈ ಸಂಬಂಧವಾಗಿ ಮಾತಾಡಲು ಮೊದಲು ನನಗೆ ಧೈರ್ಯವಿರಲಿಲ್ಲ. ಮದುವೆಯಾದ ಮೇಲೆ ಅವರನ್ನು ಒಪ್ಪಿಸಿದೆ. ನಾವಿಬ್ಬರೂ ಹೃದಯ, ಶ್ವಾಸಕೋಶ, ರಕ್ತ ಪರೀಕ್ಷೆ ನಡೆಸಿ ನಾವು ಆರೋಗ್ಯವಾಗಿದ್ದೀವಿ ಎಂದು ತಿಳಿದುಕೊಂಡೆವು. ನನಗೀಗ ನೆಮ್ಮದಿಯಾಗಿದೆ. ನನಗೀಗ 3 ತಿಂಗಳು. ಸಂತೋಷ ಕಣಮ್ಮ ಎಂದೆ. ಅಮ್ಮನಂತೆ ನಾನು ಹೃದ್ರೋಗಿಯಾಗಿದ್ದು ಒಂದು ಮಗುವನ್ನು ಹೆತ್ತು ಅದನ್ನು ಅನಾಥವಾಗಿ ಬಿಟ್ಟು ಹೋಗಬಾರದೆಂಬುದು ನನ್ನ ಉದ್ದೇಶ. ತಾಯಿಯ ಪ್ರೀತಿಗಾಗಿ ಹಂಬಲಿಸಿ ನಿರಾಶಳಾದವಳು ನಾನು ಎಂದು ಅವಳು ನನ್ನ ಕೈಯನ್ನು ಅದುಮಿದಳು. ನಮ್ಮ ತಾಯಿಯನ್ನು ನೀವು ನೋಡಿದ್ದೀರಿ ಎನ್ನುವ ಕಾರಣದಿಂದಲೋ ಏನೋ ನಿಮ್ಮನ್ನು ನೋಡಿದಾಗ ನನ್ನ ತಾಯಿಯನ್ನು ಕಂಡ ಭ್ರಮೆ. ಹಾಗೆ ಭಾವಿಸು, ವಿಳಾಸ ಕೊಡೋಣ, ಸಮಯ ಬಂದಾಗ ಸಂಧಿಸೋಣ ಎಂದೆ. ಹಾಗೆ ಅಂದುಕೋತೀನಿ ಎಂದು ನಕ್ಕಳು. ಹೃದಯ ತುಂಬಿ ಬಂದ ನಗೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟದ ಮಗಳನ್ನು ನಾನು ಹೆತ್ತು ಹೊರದ ತಾಯಿಯನ್ನು ಅವಳು ಪ್ರೀತಿಯಿಂದ ನೋಡಿ ಆನಂದಪಟ್ಟೆವು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.